ಇನ್ನು ಕಾಂಗ್ರೆಸ್ ಬಿಜೆಪಿಯಲ್ಲಿ ತಂತ್ರ ಪ್ರತಿತಂತ್ರಗಳ ಆಟ ಜೋರಾಗಿ ನಡೀತಾ ಇದೆ. ಮೈಸೂರಿನಲ್ಲಿ ಸಿಎಂಗೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ಜೆಡಿಎಸ್ ತಯಾರಿಯನ್ನ ನಡೆಸ್ತಾ ಇದೆ. ಮತಬೇಟೆಗೆ ಪವನ್ ಕಲ್ಯಾಣ್ರನ್ನ ಕರೆಸೋ ಮುಖೇನವಾಗಿ ಪ್ಲಾನ್ ಮಾಡಲಾಗ್ತಾ ಇದ್ದು ಹೆಚ್ಚಿನ ಸೀಟ್ ಗೆಲ್ಲೋದಕ್ಕೆ ಈ ತಂತ್ರವನ್ನು ಕೂಡ ಹೂಡಲಾಗ್ತಾ ಇದೆ. ಮೈಸೂರು ಯುದ್ಧ ಗೆಲ್ಲೋಕೆ ಸಿಎಂ ಸಿದ್ದರಾಮಯ್ಯಗೆ ಕೌಂಟರ್ ಕೊಡೋಕೆ ದೋಸ್ತಿ ಪಡೆ ರಣತಂತ್ರವನ್ನೇ ರೂಪಿಸುತ್ತಿದೆ. ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಮತ ಸೆಳೆಯೋಕೆ ಒಕ್ಕಲಿಗ ಅಸ್ತ್ರವನ್ನೇ ಪ್ರಯೋಗಿಸಿದ್ದು ದೋಸ್ತಿ ಪಡೆಯನ್ನ ಮತ್ತಷ್ಟು ಕೆರಳುವಂತೆ ಮಾಡಿದೆ. ಸಿದ್ದರಾಮಯ್ಯ ಆಪರೇಷನ್ ಹಸ್ತಕ್ಕೆ ದೋಸ್ತಿ ಪಡೆ ಕೌಂಟರ್ ಆಪರೇಷನ್ ಮಾಡಿದೆ. ಮೈಸೂರಿನಲ್ಲಿ ಸಿಎಂ ಆಪರೇಷನ್ಗೆ ದೋಸ್ತಿ ಪಡೆ ಕೌಂಟರ್. ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಲಿರುವ ಸಿದ್ದರಾಮಯ್ಯ ಆಪ್ತ. ಚಾಮರಾಜನಗರದಲ್ಲಿ ಕಾಂಗ್ರೆಸ್ಗೆ ದೋಸ್ತಿ ಬಿಗ್ ಶಾಕ್ ಕೊಟ್ಟಿದೆ. ಆಪರೇಷನ್ ಮೂಲಕ ಸಿದ್ದರಾಮಯ್ಯ ಆಪ್ತನನ್ನೇ ಸೆಳೆಯುವಲ್ಲಿ ವಿಜಯೇಂದ್ರ ಅಂಡ್ ಟೀಮ್ ಸಕ್ಸಸ್ ಆಗಿದೆ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ನಾಳೆ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಸಿಎಂ ಆಪ್ತ ಗುರುಪಾದಸ್ವಾಮಿ ಬಿಜೆಪಿ ಸೇರಲಿದ್ದಾರೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ರು. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ತಂತ್ರಕ್ಕೆ ಪ್ರತಿತಂತ್ರ ನಡೀತಿದೆ. ಇದೀಗ ಮಾಜಿ ಸಚಿವ ಮಾಧುಸ್ವಾಮಿ ಆಪ್ತರಿಗೆ ವಿ ಸೋಮಣ್ಣ ಗಾಳ ಹಾಕಿದ್ದಾರೆ. ಮಾಧುಸ್ವಾಮಿ ಅತ್ಯಾಪ್ತರಾಗಿರೋ ಕೇಶವಮೂರ್ತಿ, ನಿರಂಜನಮೂರ್ತಿಗೆ ಗಾಳ ಹಾಕಲಾಗಿದೆ. ಮೈಸೂರು ಲೋಕಸಭಾ ಅಖಾಡಕ್ಕೆ ಪ್ರಧಾನಿ ಮೋದಿ ಎಂಟ್ರಿ. ಸಿಎಂ ಸಿದ್ದರಾಮಯ್ಯಗೆ ಕೌಂಟರ್ ಕೊಡಲು ದೋಸ್ತಿ ಸಿದ್ಧತೆ. ಶತಾಯಗತಾಯ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಗೆಲ್ಲೋಕೆ ದೋಸ್ತಿ ನಾಯಕರು ರಣತಂತ್ರ ರೂಪಿಸುತ್ತಿದ್ದಾರೆ. ಇದೀಗ ಹಳೆ ಮೈಸೂರು ಭಾಗವನ್ನೇ ಟಾರ್ಗೆಟ್ ಮಾಡಿ ಅಖಾಡಕ್ಕೆ ಪ್ರಧಾನಿ ಮೋದಿ ಎಂಟ್ರಿ ಆಗಲಿದ್ದಾರೆ. ಏಪ್ರಿಲ್ 14ರಂದು ಸಿದ್ದರಾಮಯ್ಯ ತವರು ಜಿಲ್ಲೆಯಿಂದಲೇ ಮೋದಿ ಕಹಳೆ ಮೊಳಗಿಸಲಿದ್ದಾರೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶ ಆಯೋಜನೆ ಮಾಡಲಾಗಿದೆ. ದೇವೇಗೌಡರ ಜೊತೆ ಮೋದಿ ಜಂಟಿ ಪ್ರಚಾರ ಮಾಡಲಿದ್ದಾರೆ. ಏಪ್ರಿಲ್ 17ಕ್ಕೆ ಬಳ್ಳಾರಿಯಲ್ಲಿ ನಟ ಪವನ್ ಕಲ್ಯಾಣ್ ಕ್ಯಾಂಪೇನ್. ತೆಲುಗು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಮೂಲಕ ಮತ ಸೆಳೆಯೋಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಏಪ್ರಿಲ್ 17ರಂದು ಬಳ್ಳಾರಿ ಜಿಲ್ಲೆಯಲ್ಲಿ ಪವನ್ ಕಲ್ಯಾಣ್ ಭರ್ಜರಿ ರೋಡ್ ಶೋ ಮಾಡಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಪರ ಮತಯಾಚಿಸಲಿದ್ದಾರೆ. ಈ ಮೂಲಕ ತೆಲುಗು ಮತ ಸೆಳೆಯೋ ಪ್ಲಾನ್ ಆಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ರಾಮ ಜಪ. ಕಾಂಗ್ರೆಸ್ಗೆ ಕೌಂಟರ್ ಕೊಡಲು ಬಿಜೆಪಿ ಮತ್ತೊಂದು ಅಸ್ತ್ರ ಪ್ರಯೋಗಿಸೋಕೆ ಮುಂದಾಗಿದೆ. ಅದ್ಧೂರಿಯಾಗಿ ರಾಮನವಮಿ ಆಚರಿಸಲು ಪ್ಲಾನ್ ಮಾಡಲಾಗಿದೆ. ಬಾಲರಾಮನಿಗೆ ಪೂಜೆ ಸಲ್ಲಿಸಿ ಅದ್ಧೂರಿ ಆಚರಣೆಗೆ ಸಿದ್ಧತೆ ಮಾಡಲಾಗಿದೆ. ರಾಮ ಮಂದಿರ ಉದ್ಘಾಟನೆ ಬಳಿಕ ಇದು ಮೊದಲ ರಾಮನವಮಿಯಾಗಿದೆ. ಹೀಗಾಗಿ ರಾಮನ ಹೆಸರಲ್ಲಿ ಮತಗಳನ್ನ ಸೆಳೆಯಲು ಬಿಜೆಪಿ ತಂತ್ರ ರೂಪಿಸಿದೆ. ಜನಸಂದಣಿ ಸ್ಥಳಗಳಲ್ಲಿ ಬಾಲರಾಮನ ಫೋಟೋಗೆ ಪೂಜೆ ಮಾಡೋದು, ದೇವಸ್ಥಾನಗಳಲ್ಲೂ ಪೂಜೆ ಸಲ್ಲಿಸಲು ಸಿದ್ಧತೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಲೋಕಸಭೆ ಚುನಾವಣೆಗೆ ಕೆಲವೇ ದಿನಗಳು ಇರುವಾಗಲೇ ದೋಸ್ತಿ ನಾಯಕರು ತಂತ್ರಗಾರಿಕೆಯಲ್ಲೇ ತೊಡಗಿದ್ದಾರೆ. ಹಳೆ ಮೈಸೂರಿನಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ರಣತಂತ್ರ ರೂಪಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.